ಧಾರ್ಮಿಕ ಮಾಹಿತಿ ಕನ್ನಡ ಚಾನಲ್ ವತಿಯಿಂದ ಮೇಷ ಹಾಗೂ ವೃಷಭ ರಾಶಿಯ ಸ್ನೇಹಿತರೆಲ್ಲರಿಗೂ ಸಹ ಶುಭ ವಂದನೆಗಳು. ಪ್ರತಿದಿನ ದಿನ ಭವಿಷ್ಯವನ್ನು ಕೇಳದೆ ಯಾವುದೇ ವ್ಯಕ್ತಿಗಳು ಸಹ ತಮ್ಮ ಕೆಲಸವನ್ನು ಆರಂಭ ಮಾಡುವುದಿಲ್ಲ. ಅದಕ್ಕೋಸ್ಕರನೇ ನಾವು ಸರಿಯಾಗಿ ವಿಶ್ಲೇಷಣೆ ಮಾಡಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರದಲ್ಲಿರ್ತಕ್ಕಂಥ ವಿಷಯಗಳನ್ನೇ ಆಯ್ದು ಆ ಒಂದು ನಿತ್ಯ ಭವಿಷ್ಯವನ್ನು ನಾವು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಒಂದು ಧಾರ್ಮಿಕ ಮಾಹಿತಿ ಕನ್ನಡ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಆ ಒಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಡಲು ನಾವು ಪ್ರಯತ್ನಿಸುತ್ತೇವೆ. ಹಾಗೆ ಇಂದು ಮೊದಲನೆಯ ರಾಶಿಯಾದ ಮೇಷರಾಶಿಯ ಬಗ್ಗೆ ತಿಳಿಯೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನವೆಂಬರ್ 1, 2025 ಈ ಒಂದು ದಿನ ತುಂಬ ಅಶುಭವಾದ ದಿನವಂತ ಕರಿಬೋದು. ಏಕೆಂದರೆ ಹಣಕಾಸಿನ ವಿಚಾರದಲ್ಲಿ ಈ ಒಂದು ರಾಶಿಯವರಿಗೆ ಇಂದು ಯಾವುದೇ ರೀತಿಯ ಅನುಕೂಲಗಳು ಇರುವುದಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನಷ್ಟ ಆಗುವ ಸಂಭವವಿದೆ. ದಯವಿಟ್ಟು ನೀವೆಲ್ಲರೂ ಎಚ್ಚರದಿಂದ ಇರಬೇಕು. ಯಾವುದೇ ರೀತಿಯ ಹೂಡಿಕೆಯನ್ನು ಮಾಡಿದ್ದರೂ ಕೂಡ ನಿಮಗೆ ಅದರಿಂದ ಬರುವ ಲಾಭಾಂಶ ತುಂಬ ಕಡಿಮೆ ಆಗಿರುತ್ತದೆ. ಕೆಲವೊಂದು ಸಲ ನಿಮ್ಮ ವ್ಯಾಪಾರಗಳಲ್ಲಿ ನಷ್ಟವೂ ಸಹ ಆಗಬಹುದು. ಸೊ ಇಂದು ನೀವು ತುಂಬ ಜಾಗರೂಕರಾಗಿದ್ದರೆ, ನಿಮ್ಮ ಒಂದು ಸ್ಕಿಲ್ ಯೂಸ್ ಮಾಡಿದರೆ ಮಾತ್ರ ನಿಮಗೆ ಲಾಭಾಂಶ ಆಗುವ ಸಂಭವವಿದೆ. ಅದನ್ನು ಬಿಟ್ಟರೆ ಇನ್ನು ನಿಮಗೆ 80% ನಷ್ಟ ಆಗೋಂಥ ಚಾನ್ಸಸ್ಸೇ ಜಾಸ್ತಿ ಇದೆ. ಆರೋಗ್ಯದ ವಿಚಾರದಲ್ಲೂ ಸಹ ನೀವು ತುಂಬ ಹುಷಾರಾಗಿರಬೇಕು. ಏಕೆಂದರೆ ಹೃದಯ ಸಂಬಂಧದ ತೊಂದರೆಗಳು ಈ ಒಂದು ಇಂದಿನ ದಿನ ಮಾತ್ರ ನಿಮಗೆ ಜಾಸ್ತಿ ಕಾಣುವ ಸಂಭವವಿದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಕೊಂಚ ಹಿನ್ನಡೆಯಾಗುತ್ತದೆ. ಈ ಒಂದು ಸಮಯದಲ್ಲಿ ನೀವು ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುವುದಿಲ್ಲ. ಏಕೆಂದರೆ ಇಂದಿನ ದಿನ ಅಶುಭವಾಗಿದೆ. ಇನ್ನು ಹೌಸ್ ವೈಫ್ಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅವರು ಮನೆಯಲ್ಲೇ ಕೆಲಸ ಮಾಡ್ಕೊತ ಆರಾಮಾಗಿರ್ಬೋದು. ಬಟ್ ವಾಗ್ವಾದಗಳನ್ನು ತಪ್ಪಿಸಬೇಕು. ಇಲ್ಲದಿದ್ದಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕಲಹ ಉಂಟಾಗಬಹುದು. ಸ್ವಂತ ಉದ್ಯೋಗ ಮಾಡುತ್ತಿರುವವರಿಗೆ ಇಂದಿನ ದಿನ ಅಷ್ಟಾಗಿ ಒಳ್ಳೆಯದಾಗಿ ಲಾಭಾಂಶ ಇರುವುದಿಲ್ಲ. ಹಾಗಂತ ನಷ್ಟ ಕೂಡ ಜಾಸ್ತಿ ಇರುವುದಿಲ್ಲ. ಆದರೆ ನಿಮ್ಮ ಸ್ಕಿಲ್ಲಿಂದ ಮಾತ್ರ ನೀವು ಲಾಭಾಂಶವನ್ನು ಗಳಿಸುವ ಒಂದು ಸಂದರ್ಭ ಎದುರಾಗಬಹುದು. ಇಂದು ಷೇರು ಮಾರುಕಟ್ಟೆ ಅಥವಾ ಬಿಟ್ಕಾಯಿನ್ನಲ್ಲಿ ನೀವೇನಾದರೂ ಹೂಡಿಕೆ ಮಾಡಿದ್ದರೆ ಕೊಂಚ ಮಟ್ಟಿನ ನಷ್ಟ ಅನುಭವಿಸುವಂತಹ ಒಂದು ಚಾನ್ಸಸ್ ಇದೆ. ಲಾಭಾಂಶ ತುಂಬ ಕಡಿಮೆ ಇದೆ. ಆದ್ದರಿಂದ ಯಾವುದೇ ರೀತಿಯ ಹೂಡಿಕೆಗಳನ್ನು ಮಾಡಲು ನಾವು ಶಿಫಾರಸು ಮಾಡುವುದಿಲ್ಲ. ಇನ್ನು ಕೆಲಸಕ್ಕಾಗಿ ಪ್ರಯತ್ನಿಸುವವರು ಸೋಮವಾರದವರೆಗೆ ಕಾದು ಸೋಮವಾರದ ನಂತರ ನೀವು ಕೆಲಸಕ್ಕಾಗಿ ಪ್ರಯತ್ನ ಪಟ್ಟರೆ ನಿಮಗೆ ಕೆಲಸಗಳು ಸಿಗುವಂತಹ ಚಾನ್ಸಸ್ ತುಂಬ ಇದೆ. ಇನ್ನು ಇಂದಿನ ಮೇಷರಾಶಿಯವರಿಗೆ ಇಂದಿನ ಒಳ್ಳೆಯ ಬಣ್ಣ ಅಥವಾ ಅವರು ಒಂದು ಬಟ್ಟೆ ಏನಾದರೂ ಹಾಕ್ಕೋಬೇಕು ಅಂತಂದರೆ ಯಾವ ಕಲರ್ ಹಾಕಂದ್ರೆ ಒಳಿತು, ಇವತ್ತು ನಮಗೆ ಯಾವ ಕಲರ್ ಫೇವ್ರೇಟು, ಯಾವ ಕಲರ್ ನಮಗೆ ಲಕ್ ತರುತ್ತೆ ಅಂತ ನೀವೇನಾದರೂ ಕೇಳೋದಾದರೆ ಇವತ್ತಿನ ದಿನ ನೀವು ನೀಲಿ ಬಣ್ಣದ ಶರ್ಟನ್ನು ಹಾಕ್ಕೋಬೇಕು. ಮತ್ತು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 2 ಆಗಿರುತ್ತೆ. ಸೊ 2 ನಂಬರ್ 2 ಏನಿದೆ ಅದು ವಿನ್ ಅಂತ, ವಿನ್ನ ಸಿಂಬಲ್ ಆಗಿರೋದ್ರಿಂದ ನಿಮಗೆ ಇಂದಿನ ಒಂದು ಯಾವುದೇ ಕೆಲಸದಲ್ಲೂ ನೀವು 2 ನಂಬರ್ನ ಯೂಸ್ ಮಾಡಿದರೆ ಆ ಒಂದು ಕೆಲಸ ನಿಮಗೆ ಯಶಸ್ವಿ ಆಗೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ತುಂಬ ಒಳ್ಳೆಯ ಸಮಯ, ಇಂದಿನ ಒಳ್ಳೆಯ ಸಮಯ ಯಾವುದು ಅಂತಂದರೆ 8:45 ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಯವರೆಗೆ ನಿಮಗೆ ತುಂಬ ಒಳ್ಳೆಯ ಸಮಯ ಆಗಿರುತ್ತದೆ. ನೀವು 8:45 ಆಫೀಸ್ಗೆ ಹೋಗೋ ಟೈಮ್ ಒಳಗಡೆ 8:45 ನಂತರ ನೀವು ಯಾವುದೇ ರೀತಿಯ ನಿಮ್ಮ ಗ್ರಾಮ ದೇವತೆ ಅಥವಾ ಶಕ್ತಿ ದೇವತೆ ಅಥವಾ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡೋದು ಅಥವಾ ದರ್ಶನ ಮಾಡೋದ್ರಿಂದ ಇಂದಿನ ದಿನ ನಿಮಗೆ ಶುಭಕರವಾಗಿರುತ್ತದೆ ಅಂತ ಹೇಳಲು ಇಷ್ಟಪಡ್ತೇವೆ. ಇನ್ನು ವೃಷಭ ರಾಶಿಯವರು ಲೇಬರ್ ಕೆಲಸ ಏನಾದರೂ ಮಾಡ್ತಾಯಿದ್ರೆ, ಇನ್ನೊಬ್ಬರ ಕೈ ಕೆಳಗೆ ನೀವೇನಾದರೂ ಕೆಲಸ ಮಾಡ್ತಾಯಿದ್ದೀರಾ ಅಂತಂದರೆ ಇಂದಿನ ದಿನ ನಿಮಗೆ ತುಂಬ ಕಷ್ಟಪಡಬೇಕು. ಅಂದರೆ ಶ್ರಮ ಪಟ್ಟರೆ ಮಾತ್ರ ನಿಮಗೆ ಇಂದು ಪ್ರತಿಫಲ ಸಿಗುತ್ತದೆ. ನೀವು ಹೆಚ್ಚಿನ ಕೆಲಸ ಮಾಡಿದಷ್ಟು ಹೆಚ್ಚಿನ ಹಣ ಬರುವ ಸಂಭವವಿದೆ. ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ನೀವು ಎಲ್ಲಾದರೂ ವರ್ಕ್ ಮಾಡ್ತಾಯಿದ್ದೀರಾ ಅಂದರೆ ಅಲ್ಲಿ ನೀವು OT ತೊಗೋಬೇಕು. ಓವರ್ ಟೈಮ್ ಡ್ಯೂಟಿ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಕೂಡ ಬರುತ್ತೆ. ಆದರೆ ನಾರ್ಮಲ್ ಡ್ಯೂಟಿ ಮಾಡಿದರೆ ನಿಮಗೆ ಕಡಿಮೆ ದುಡ್ಡು ಬರುತ್ತೆ. ಹಾಗಂತ ಪ್ರತಿದಿನ OT ತೊಗೊಳೋದಲ್ಲ. ನಿಮಗೆ ಇವತ್ತು OT ತೊಗೊಂಡು ವರ್ಕ್ ಮಾಡಿದ್ರಿ ಅಂತಂದರೆ ನಿಮಗೆ ವರ್ಕು ಕೂಡ ಜಾಸ್ತಿ ಇರುತ್ತೆ, ಹಾಗೆಯೇ ಸಂಬಳ ಕೂಡ ಡಬಲಾಗಿ ಬರುತ್ತೆ. ಇನ್ನು ಹೌಸ್ ವೈಫ್ಗಳಿಗೆ ಹೇಳೋದಾದರೆ ಮನೆಯಲ್ಲೇ ಇರತಕ್ಕಂಥ ಗೃಹಿಣಿಯರಿಗೆ
ಕೆಲಸದ ಒತ್ತಡ ಜಾಸ್ತಿ ಆಗೋದ್ರಿಂದ ಇವತ್ತು ಆರೋಗ್ಯದ ಮೇಲೆ ಸ್ವಲ್ಪ ಏರುಪೇರಾಗುತ್ತೆ. ಆರೋಗ್ಯದ ಸಮಸ್ಯೆ ಕೂಡ ಕಾಡ್ಬೋದು. ಮೈಕೈ ನೋವು, ಸುಸ್ತು, ಜ್ವರ, ಶೀತ ಈ ಥರ ಏನಾದರೂ ಒಂದು ಬರ್ಬೋದು. ಸೊ ಆರೋಗ್ಯದ ವಿಚಾರದಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕು. ಯಾಕೆಂದರೆ ಗೃಹಿಣಿಯರಿಗೆ ಮನೆಯಲ್ಲಿ ಕೆಲಸದ ಒತ್ತಡ ಜಾಸ್ತಿನೇ ಬರುವಂಥ ಸಂಭವ ಇದೆ. ಇನ್ನು ಹೋಟೆಲ್ ಉದ್ಯಮ ಅಥವಾ ನೀರು ಸರಬರಾಜು ಮಾಡತಕ್ಕಂಥ ವ್ಯಕ್ತಿಗಳಿಗೆ, ಹೋಟೆಲ್ ಉದ್ಯಮದಲ್ಲಿರ್ತಕ್ಕಂಥ ಹೋಟೆಲ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ, ಅದು ರೋಡ್ ಸೈಡ್ ಆಗಿರ್ಬೋದು ಅಥವಾ ಸ್ವಂತ ಹೋಟೆಲ್ ಇಟ್ಕೊಂಡಿರೋರಾಗಿರ್ಬೋದು, ಈ ಥರ ವ್ಯಕ್ತಿಗಳಿಗೆ ಹಾಗೂ ನೀರು ಸರಬರಾಜು ಅಂದರೆ ಕ್ಯಾನ್ ವಾಟರ್ನ ಸಪ್ಲೈ ಮಾಡೋರಾಗಿರಲಿ ಅಥವಾ ನೀರು ಬಾಟ್ಲನ್ನ ರೆಡಿ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಓನರ್ಗಳಾಗಿರಲಿ, ಇಂದು ನಿಮಗೆ ಅಧಿಕವಾದ ಲಾಭ ಬರ್ತಕ್ಕಂಥ ಸಂಭವವಿದೆ. ಇನ್ನು ಆಫೀಸ್ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಅದು ರಿಯಲ್ ಎಸ್ಟೇಟ್ ಫೀಲ್ಡ್ ಆಗಿರಲಿ ಅಥವಾ ಸಾಫ್ಟ್ವೇರ್ ಫೀಲ್ಡ್ ಆಗಿರಲಿ ಅಥವಾ ಸ್ಕೂಲಲ್ಲಿ ಆಗಿರಲಿ, ಯಾವುದೇ ರೀತಿಯ ಆಫೀಸ್ಗಳಲ್ಲಿ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇಂದಿನ ದಿನ ತುಂಬ ಅತ್ಯುತ್ತಮವಾಗಿದೆ. ಇನ್ನು ವೃಷಭ ರಾಶಿಯ ಗಂಡು ಮಕ್ಕಳಾದರೆ ಮನೆಯಲ್ಲಿ ಕೆಲವು ವಾಗ್ವಾದಗಳು ನಡೆಯುತ್ತವೆ. ನೀವು ಶಾಂತಿಯಿಂದ ಇದ್ದರೆ ಏನು ಗಲಾಟೆ ಆಗೋದಿಲ್ಲ. ಅಕಸ್ಮಾತ್ ನೀವೇನಾದರೂ ಕೋಪಗೊಂಡ್ರಿ ಅಂತಂದರೆ ಮನೆಯಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗುವ ಸಂಭವವಿದೆ. ಸ್ತ್ರೀಯರಿಗೆ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿಯ ಏರುಪೇರು ಇರುವುದಿಲ್ಲ. ಇನ್ನು ವೃಷಭ ರಾಶಿಯ ಪುರುಷರಿಗೆ ಏನು ಹೇಳಬೇಕು ಅಂತಂದರೆ, ನಿಮ್ಮ ಮನೆಯಲ್ಲಿ ವಾತಾವರಣ ಸರಿ ಇಲ್ಲದೆ ಇರುವುದರಿಂದ ನಿಮ್ಮ ಗೃಹಿಣಿ ಆಗಿರ್ಬೋದು, ನಿಮ್ಮ ಪತ್ನಿ ಆಗಿರ್ಬೋದು, ಇವರಿಗೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದ್ದಲ್ಲಿ ನೀವು ಯಾವುದೇ ರೀತಿಯ ಹೊಸ ಯೋಜನೆಗಳನ್ನು ಇಂದು ಹಾಕೊಳ್ಳೋದನ್ನ ತಪ್ಪಿಸ್ಬೇಕು. ಇಲ್ಲ ಅಂತಂದರೆ ಮನೆಯಲ್ಲಿ ಸುಮ್ಮನೆ ತೊಂದರೆಗೀಡಾಗ್ತೀರ. ಸೊ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನ ನೀವು ಚೆನ್ನಾಗಿ ನೋಡ್ಕೊಂಡ್ರಿ ಅಂತಂದರೆ ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗಗಳು ಸಹ ಚೆನ್ನಾಗಿ ನಡೆಯುತ್ತೆ. ಇನ್ನು ವೃಷಭ ರಾಶಿಯ ಸ್ತ್ರೀಯರಾಗಿರಲಿ ಅಥವಾ ಪುರುಷರಾಗಿರಲಿ, ಇಂದಿನ ಒಳ್ಳೆಯ ದಿನ ಮತ್ತು ಒಳ್ಳೆಯ ಸಮಯ ಹಾಗೂ ಇಂದಿನ ದಿನದ ಒಂದು ಒಳ್ಳೆಯ ಕಲರ್ ಅಥವಾ ನೀವು ಯಾವುದೇ ಒಂದು ರೀತಿಯ ಬಟ್ಟೆನ ನಿಮ್ಮ ಒಂದು ಆಫೀಸ್ಗೆ ಯಾವ ಒಂದು ಲಕ್ಕಿ ಕಲರ್ ಯಾವ ಶರ್ಟ್ನ ನಾನು ಹಾಕ್ಕೊಂಡು ಹೋದರೆ ಇವತ್ತು ಒಳ್ಳೆಯದು ಅಂತ ನೀವೇನಾದರೂ ಕೇಳೋದಾದರೆ, ಇವತ್ತು ವೃಷಭ ರಾಶಿಯವರಿಗೆ 1ನೇ ತಾರೀಕಿನ ನಂಬರ್ ಬಂದುಬಿಟ್ಟು 1 ನಂಬರ್ ನಿಮಗೆ ಲಕ್ಕಿ ನಂಬರ್ ಆಗಿರುತ್ತದೆ. ಹಾಗೂ ಯೆಲ್ಲೋ ಕಲರ್ ಶರ್ಟ್ ಆಗಿರಲಿ, ಯೆಲ್ಲೋ ಕಲರ್ ಸ್ಯಾರಿ ಆಗಿರಲಿ, ಇದು ನಿಮಗೆ ಇವತ್ತು ಲಕ್ ತರ್ಬೋದು ಅಂತ ಹೇಳ್ಬೋದು. ಹಾಗೆಯೇ ನಿಮಗೆ ಒಳ್ಳೆಯ ಸಮಯ ಬಂದುಬಿಟ್ಟು ಇಂದಿನ ದಿನ ನವಂಬರ್ 1ನೇ ತಾರೀಕು ಸಂಜೆ 5 ಗಂಟೆ 35 ನಿಮಿಷ, 5 ಗಂಟೆ 35 ನಿಮಿಷದಿಂದ ರಾತ್ರಿ 9 ಗಂಟೆವರೆಗೂ ನಿಮಗೆ ಸಮಯ ಒಳ್ಳೆಯದಾಗಿರುತ್ತದೆ. ಹಾಗಂತ ಇದು ಆಫೀಸ್ಗೆ ಹೋಗೋ ಟೈಮ್ ಅಲ್ಲ. ಸೊ ನೀವು ಈ ಒಂದು 5 ಗಂಟೆ 35 ನಿಮಿಷದಿಂದ ರಾತ್ರಿ 9 ಗಂಟೆಯ ಒಳಗಡೆ ಯಾವುದೇ ರೀತಿಯ ಒಂದು ಶಕ್ತಿ ದೇವತೆ, ಗ್ರಾಮ ದೇವತೆ ಅಥವಾ ನೀವು ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದೇವಸ್ಥಾನಕ್ಕೆ, ಮಂದಿರಕ್ಕೆ ಭೇಟಿ ನೀಡಿ ಆ ದೇವಿಯ ದರ್ಶನನ ಪಡೆದು ಅವರ ಆಶೀರ್ವಾದನ ಪಡೆಯೋದ್ರಿಂದ ಇಂದು ನಿಮಗೆ ಒಳ್ಳೆಯದಾಗುವ ಸಂಭವ ಇದೆ. ಆದ್ದರಿಂದ ದಯವಿಟ್ಟು ವೃಷಭ ರಾಶಿಯ ಪುರುಷರಾಗಿರಲಿ ಅಥವಾ ಮಹಿಳೆಯರಾಗಿರಲಿ, ನೀವು ಆಂಜನೇಯನ ದರ್ಶನ ಬೆಳಗ್ಗೆ ಪಡೆದುಬಿಟ್ಟು ಸಂಜೆ 5 ಗಂಟೆ 35 ನಿಮಿಷದ ನಂತರ ಯಾವುದೇ ರೀತಿಯ ದುರ್ಗಾದೇವಿಯ ಮಂದಿರಕ್ಕೆ ಹೋಗಿ ಆ ದೇವಿಯ ದರ್ಶನ ಪಡೆಯೋದರಿಂದ ನಿಮಗೆ ಒಳ್ಳೆಯದಾಗುತ್ತದೆ.